ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾವರ್ಕರ್ ಅಲ್ಲಿ ಇದೆಯಾ ಬರ್ಕೊಟ್ರು, ನಾನು ತಪ್ಪಾಯಿತು, ನಾನು ನಿಮ್ಮ ವಿರೋಧ ಹೋರಾಟ ಮಾಡಲ್ಲ ಅಂತ ಬರ್ಕೊಟ್ರು. ಸೊ ಸಾವರ್ಕರ್ ಅವ್ರನ್ನ ನೀವು ತೋರಿಸ್ಬೇಡಿ, ಅವರು ಸುಮಾರು ಲೆಟರ್ಗಳು ಬರೆದಿದ್ದಾರೆ, ಗುಲಾಮರಾಗಿದ್ದಾರೆ. ನೋ, ನೀವು ಎಷ್ಟು ಜನ ಜೈಲಲ್ಲಿದ್ದರು, ಯಾರು ಅದರಲ್ಲಿ ಈ ಪದವನ್ನು ಬಳಸಿ ಜೈಲಿಗೆ ಹೋದ್ರು ಹೇಳಿ ನೀವು. RSSನವರು ಯಾವಾಗ ಸ್ವತಂತ್ರ ಹೋರಾಟ ಮಾಡಿದ್ರು ಹೇಳಿ ನೀವು. 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಗಾಂಧಿ ಜೈಲಿಗೆ ಹೋದ್ರು, ಗಾಂಧಿ ಮಿಸಸ್ ಸತ್ತೋದ್ರು, ಲಕ್ಷಾಂತರ ಜನ ಜೈಲಿಗೆ ಹೋದ್ರು. ಒಂದೇ ಮಾತ್ರಮ್ನವರು ಯಾರು ಜೈಲಿಗೆ ಹೋಗಿದ್ದು ಹೇಳಿ. ಇಡೀ ಸ್ವತಂತ್ರ ಹೋರಾಟದಲ್ಲಿ ಯಾರು ಇದು ಪದವನ್ನು ಬಳಸಿದ್ದು ಹೇಳಿ. ಈಗ ಮುಸ್ಲಿಂ ಸಮುದಾಯ ಯಾಕೆ ಇದನ್ನ ವಿರೋಧ ಪಡಿಸ್ತಾ ಇದ್ರು? ಯಾವುದನ್ನ? ಈ ಒಂದೇ ಮಾತರಂ ಗೀತೆಯನ್ನು ನೋಡಿ, ಮುಸ್ಲಿಂ ಸಮುದಾಯ ಯಾಕೆ ವಿರೋಧ ಮಾಡ್ತಾರೆ ಎಂದು ನೀವು ಅವ್ರನ್ನೇ ಕೇಳಬೇಕು. ಅಂದರೆ ನಾನು ಮೊದಲೇ ಹೇಳಿದೆ, ಅದರಲ್ಲಿ ಒಂದು ಧರ್ಮದ ದೇವರ ಬಗ್ಗೆ ಬರುತ್ತೆ, ಇನ್ನೊಂದು ಧರ್ಮದ ದೇವರ ಬಗ್ಗೆ ಬರೋದಿಲ್ಲ. ನೀವು ಅದರಲ್ಲಿ ಅದನ್ನು ಸೇರಿಸ್ಕೊಳ್ಳೋದು. ಈಗ ನಾವೆಲ್ಲ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರೈಸ್ತ ಇರಲಿ, ನಾವೆಲ್ಲ ಭಾರತೀಯರು, ನಾವೆಲ್ಲ ಇಂಡಿಯನ್ಸು. ನಮ್ಮಲ್ಲಿ ಹಿಂದೂ ಇದ್ದಾರೆ, ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ. ನಮ್ಮಲ್ಲಿಲ್ಲ ಹಿಂದೂ ರಕ್ತ, ನಮ್ಮಲ್ಲಿಲ್ಲ ಕ್ರೈಸ್ತರ ರಕ್ತ, ನಮ್ಮಲ್ಲಿಲ್ಲ ಬ್ರಾಹ್ಮಣ ರಕ್ತ, ನಮ್ಮಲ್ಲಿ ಇರೋದು ಮಾನವ ರಕ್ತ. ಇದರಲ್ಲಿ ಯಾರು, ಇದು ನಿಮ್ಮ ಫೇತ್ ಮನೆಯಲ್ಲಿ ಇಟ್ಕೊಳ್ಳಿ. ಇದು ಏನಾಗುತ್ತೆ ಅಂದರೆ, ಇದೆ ಧರ್ಮವನ್ನು ರಾಜಕೀಯಕ್ಕೆ ಬಳಸಿದ್ರೆ ಹಿಂಗಾಗುತ್ತೆ. ಇದನ್ನೇ ನಾವು ಫ್ಯಾಸಿಸಮ್ ಅಂತ ಹೇಳ್ತೀವಿ. ಹಿಟ್ಲರು ಹಿಂಗೆ ಮಾಡ್ದ, ಮುಸೋಲಿನಿ ಕೂಡ ಹಿಂಗೆ ಮಾಡ್ದ. ಹಿಟ್ಲರು ಮತ್ತು ಮುಸೋಲಿನಿ ಅವರ ಫಾಲೋವರ್ಸು, ಬೆಂಬಲಿಗರು ಈಗ ಇದೇ ಟ್ಯಾಕ್ಟಿಕ್ಸನ್ನು ಉಪಯೋಗ ಮಾಡ್ತಾರೆ ಎಂದು ನಾವು ಪರಿಗಣಿಸ್ಬೋದು. ಸರ್, ಈಗ ಒಂದೇ ಮಾತರಂನ BJP ಸಮರ್ಥಿಸಿಕೊಳ್ತಾ ಇದ್ದಾರೆ, ವಿಪಕ್ಷದವರು ಇದನ್ನ ಸಮರ್ಥನೆ ಮಾಡಲಿಕ್ಕೆ ರೆಡಿ ಇಲ್ಲ. ಇದೆಲ್ಲ ರಾಜಕೀಯವಾಗಿ ನೋಡಬೇಕಾ ಅಥವಾ ಇದು ರಾಜಕೀಯವಾಗಿ ನೋಡಬೇಕು, ಕೋಮುವಾದದ ಮೂಲಕ ನೋಡಬೇಕು, ನಿಜಾಂಶ ಏನಂದು ನೋಡಬೇಕು. ಒಂದು ವಿಷಯ, ನೀವು ಸ್ಕೈ ಹಿಂಗೆ ನೋಡಿದರೆ ಏನಾಗುತ್ತೆ, ಬ್ಲೂ ಕಾಣುತ್ತೆ, ಅದು ಬ್ಲೂ ಇದೆ. ನೀವು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಬೇಕು. ನೀವು ಈವೆಂಟ್ಸ್ ಏನು, ಫ್ಯಾಕ್ಟ್ಸು, ಫಿಗರ್ಸು, ಯಾರು, ಎಂಥದ್ದು, ಯಾವ ವರ್ಷ, ಯಾರು ಇದನ್ನು ಬಳಸಿದ್ರು, ಸ್ವತಂತ್ರ ಹೋರಾಟಗಾರರು ಯಾರಂದು ಹೇಳಿ. ನೀವು RSSನಲ್ಲಿ ಒಂದು ಸ್ವತಂತ್ರ ಹೋರಾಟಗಾರನ ತೋರಿಸಿ ನೀವು. ಒಬ್ಬರು. ನೀವು ಕಬಡ್ಡಿ ಆಡ್ಕೊಂಡ್ಬಿಟ್ಟು ಬ್ರಿಟಿಷ್ನವ್ರ ಜೊತೆಯಲ್ಲಿ ಇದ್ಬಿಟ್ಟು ಈಗ ಬಂದು ದೇಶ ಪ್ರೇಮಿ ಅಂದರೆ ಯಾರು ಹೋಗ್ತಾರೆ? ಏನು ಹೇಳಿದರು ಗೋಲ್ವಾಲ್ಕರು? ಹಿಂದೂಗಳೇ, ಬ್ರಿಟಿಷ್ನವ್ರ ವಿರೋಧ ಯುದ್ಧ ಮಾಡಬೇಡ, ನಿಮ್ಮ ಶಕ್ತಿಯನ್ನು ನೀವು ವೇಸ್ಟ್ ಮಾಡಬೇಡ, ನೀವು ಕಮ್ಯುನಿಸ್ಟರನ್ನು, ಮುಸಲ್ಮಾನರನ್ನು, ಕ್ರೈಸ್ತರನ್ನು ಯುದ್ಧ ಮಾಡಲು ಶಕ್ತಿಯನ್ನು ಇಟ್ಕೊಳ್ಳಿ, ಬ್ರಿಟಿಷರ್ನವರ ವಿರುದ್ಧ ಯುದ್ಧ ಮಾಡಬೇಡ ಅಂತ ಯಾರು ಹೇಳಿದ್ದು? ಗೋಲ್ವಾಲ್ಕರ್ ಹೇಳಿದರು. ಬಂಚ್ ಆಫ್ ಥಾಟ್ಸಲ್ಲೇ ಇದೆ. ಮತ್ತು ಸ್ವತಂತ್ರ ಹೋರಾಟ ಕಾಲದಲ್ಲಿ ಅವರ ಲೀಡರ್ಸ್ ಯಾರು? ನೀವು ಪ್ರತಿಮೆ ಇಟ್ಟಿದ್ದೀರಾ ಬೆಂಗಾಲಲ್ಲಿ, RSSನವ್ರದ್ದು ಇಟ್ಟಿದ್ದೀರಾ, ಪಟೇಲ್ರದ್ದು ಇಟ್ಟಿದ್ದೀರಾ. ಸ್ವತಂತ್ರ ಹೋರಾಟಗಾರರಂದು ನೀವು ಸುಭಾಷ್ ಚಂದ್ರ ಬೋಸನ್ನು ಹೇಳ್ತೀರಾ, ಸ್ವತಂತ್ರ ಹೋರಾಟಗಾರರಂದು ಭಗತ್ ಸಿಂಗನ್ನು ಹೇಳ್ತೀರಾ. ಸ್ವತಂತ್ರ ಹೋರಾಟಗಾರರಂದು ಯಾರಾಗಲೂ ಒಬ್ಬರು RSSನವರು ಒಬ್ಬರನ್ನ ತೋರಿಸಿ. ಮತ್ತು ಒಂದೇ ಮಾತ್ರಮನ್ನು ಬಳಸಿದ್ದು ಮಹಾತ್ಮ ಗಾಂಧಿನ, ಭಗತ್ ಸಿಂಗ, ಸುಭಾಷ್ ಚಂದ್ರ ಬೋಸ ಯಾರು ಹೇಳಿ ನೀವು. ಅಂದರೆ ಈಗ ಅದನ್ನು ಯಾವ ರೀತಿಯಾಗಿ ನೋಡಬೇಕು ಈಗ ಜನ? ಅದನ್ನು ತಗೊಳ್ಬೇಕಾ ಅಥವಾ ಬೇಡ? ನೋಡಿ, ಅದಕ್ಕೆ ಯಾರು ಏನು ಹೇಳ್ತಾರೆ ನಂಬೇಡಿ. ಯು ಮೇಕ್ ರಿಸರ್ಚ್, ಅದನ್ನು ಪರಿಶೋಧನೆ ಮಾಡಿ ಯಾವುದು ಕರೆಕ್ಟು ಯಾವುದು ತಪ್ಪು ಅಂದು ನೀವು ತೀರ್ಮಾನ ಮಾಡಿ ಮತ್ತೆ ಬಳಸಿ ಅಂತೀನಿ. ಯಾರೋ ಹೇಳ್ತಾರೆ ಅಂದರೆ ನಂಬೇಡ. ನಾನು ಹೇಳಿದ್ರೇನು ನಂಬೇಡ, ನಾನು ಹೇಳಿದ್ದು ನಿಜಾನ ಅಂದು ಪರಿಗಣಿಸಿ. ಈ ಎಲ್ಲನೂ ಅದನ್ನು ರಿಸರ್ಚ್ ಮಾಡಿ, ಪುಸ್ತಕ ಓದಿ ರಿಸರ್ಚ್ ಮಾಡಿ ನೀವು ನಿರ್ಣಯಕ್ಕೆ ಬನ್ನಿ. ಬಾಲನ ಹೇಳ್ತಾನೆ, ಇನ್ನೊಬ್ಬನು ಹೇಳ್ತಾನೆ ಅಂದ್ರೆ ಬೇಡ. ಯು ಮೇಕ್ ಯುವರ್ ಓನ್. ದಟ್ ಈಸ್ ಕಾಲ್ಡ್ ಇಂಟ್ರಾಸ್ಪೆಕ್ಷನ್, ಮೇಕ್ ರಿಸರ್ಚ್ ಅಂತೀನಿ ನಾನು.